ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಈಗಾಗಲೇ ಬಂದಿದೆ. ಪ್ರಮುಖ ಘಟ್ಟವಾದ ಐಪಿಎಸ್ ಅಧಿಕಾರಿ ದಯಾನಂದ್ ಹೇಳಿಕೆ ದಾಖಲು ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ತನಿಖೆಗೆ ಹಾಜರಾದ ದಯಾನಂದ್ ಅವತ್ತಿನ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಘಟನೆ ನಡೆದ 21 ಗೇಟ್ಗಳಿಗೂ ಕೂಡ ನಾನೇ ಖುದ್ದಾಗಿ ಭೇಟಿ ಕೊಟ್ಟಿದ್ದೆ. ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಪ್ರತಿ ಬಾರಿ IPL ಮ್ಯಾಚ್ ನಡೆದಾಗ ಇರುವಷ್ಟು ಬಂದೋಬಸ್ತನ್ನು ನಾವು ಮಾಡಿಕೊಂಡಿದ್ವಿ. ಆದರೆ ಅವತ್ತು ಗೇಟ್ ತೆಗೆಯೋದಕ್ಕೆ ತಡ ಮಾಡಿದ್ರು. ಫ್ರೀ ಟಿಕೆಟ್ ಅಂದದಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದೆ ಅಂತ ದಯಾನಂದ್ ಅವರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದರೆ IPS ದಯಾನಂದ್ ಹೇಳಿಕೆ ಏನು ದಾಖಲು ಮಾಡಿಕೊಂಡಿದ್ದಾರೆ? ಅವ್ರು ಹೇಳ್ತಾರೆ, ಘಟನೆ ನಡೆದ ದಿನ 21 ಗೇಟ್ಗಳಿಗೂ ನಾನೇ ಭೇಟಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಅವರು ನಾನೇ ಖುದ್ದು ಭೇಟಿ ಕೊಟ್ಟಿದ್ದೆ. ಎಲ್ಲ ಗೇಟ್ಗಳಲ್ಲೂ ಕೂಡ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು. ಸೆಕ್ಯೂರಿಟಿ ಇತ್ತು ಎಲ್ಲ ಕಡೆ. ಪ್ರತಿ ಬಾರಿ IPL ಮ್ಯಾಚ್ ನಡೆಯುವಾಗ ಇರುವಷ್ಟು ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ನಡೆದ ದಿನ ಗೇಟ್ ತೆಗೆಯೋದಕ್ಕೆ ತಡ ಮಾಡಿದ್ರು, ಅದು ಎಡವಟ್ಟಕ್ಕೆ ಕಾರಣ. ಆಮೇಲೆ ಫ್ರೀ ಟಿಕೆಟ್ ಅಂದಿದ್ದಕ್ಕೆ ಜನ ವಿಪರೀತವಾಗಿ ನುಗ್ಗು ಬಂದರು. ಪೂರ್ವ ತಯಾರಿ ಇಲ್ಲ, ಗೇಟ್ ಬೇಗ ತೆಗಿಲಿಲ್ಲ. 21 ಗೇಟು ತೆಗೆದಿದ್ದರೆ ಸರಿ ಹೋಗ್ತಿತ್ತು, ಆದರೆ ಇವರು ತೆಗಿಲಿಲ್ಲ. ಹಾಗಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ದಯಾನಂದ್ ಅವರು ಈಗಾಗಲೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅವತ್ತು RCB ವಿಜಯೋತ್ಸವ ಏನಿತ್ತು, ಆ ವಿಜಯೋತ್ಸವದ ದಿನ ಕಾಲ್ತುಳಿತ ಏನಾಯಿತು. ಈ ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟಿದ್ದರು. ನಿಮಗೆಲ್ಲ ಗೊತ್ತಿರತಕ್ಕಂತಹ ವಿಚಾರ. ಈ 11 ಮಂದಿ ಸಾವಿನ ತನಿಖೆ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇವತ್ತಿಡೀ ದಿನ ಓಪನ್ ಡೇ ವಿಚಾರಣೆ ನಡೆಯುತ್ತಂತೆ. ತನಿಖೆಯ ಕೊನೆಯ ಭಾಗವಾಗಿ ಸಾರ್ವಜನಿಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಬನ್ನಿ, ಅವತ್ತೊಂದು ದಿನ ಅಲ್ಲಿ ಯಾರಾದರೂ ಇದ್ದರೆ ಹೇಳಿಕೆ ಕೊಡಿ. ಮುಂದಿನ ವಾರ ಸರ್ಕಾರಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಕಾಲ್ತುಳಿತ ಸಂಬಂಧ ಇಲ್ಲಿ ತನಕ 140 ಮಂದಿ ಸಾಕ್ಷಿಗಳ ಹೇಳಿಕೆಯನ್ನು ಮ್ಯಾಜಿಸ್ಟ್ರೇಟ್ ತಗೊಂಡಿದ್ದಾರೆ. ಇದುವರೆಗಿನ ತನಿಖೆಯಲ್ಲಿ ಹಲವು ಅಂಶಗಳು ಕೂಡ ಬೆಳಕಿಗೆ ಬಂದಿದೆ. ಜಗದೀಶ್ ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ತನಿಖೆಯನ್ನು ಮುಕ್ತಾಯದ ಹಂತಕ್ಕೆ ತಂದಿದ್ದಾರೆ. ಹಾಗಾದರೆ ಈ ಇಡೀ ತನಿಖೆ ಏನಾಗಿದೆ, ಆ ತನಿಖೆಯಲ್ಲಿ ಬೆಳಕಿಗೆ ಬಂದ ಅಂಶಗಳಾದರೂ ಏನು ಅನ್ನುವಂಥದ್ದು ಪ್ರಶ್ನೆ. ಸೊ ನೋಡೋಣ, ಹಾಗಾದರೆ ತನಿಖೆಯಲ್ಲಿ ಬೆಳಕಿಗೆ ಬಂದ ಅಂಶಗಳು ಏನು ಅಂತಕ್ಕಂಥದ್ದನ್ನು. ಪೊಲೀಸ್ ಠಾಣೆಯಲ್ಲಿ ಅನುಮತಿಗಿಂತ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು. ಪೊಲೀಸ್ ಸ್ಟೇಷನ್ ಅಥವಾ ಪೊಲೀಸರು ಅನುಮತಿ ಕೊಡೋದಕ್ಕೂ ಮೊದಲು RCB ಅವರು DNA ಅವರೆಲ್ಲ ಪೋಸ್ಟ್ ಹಾಕ್ಕೊಂಬಿಟ್ಟಿದ್ರಲ್ಲ, ಅದು ತಪ್ಪು. ತುಂಬ ಟೈಮ್ ಸಿಕ್ಬಿಡ್ತು ಜನರಿಗೆ ಅಲ್ಲಿಗೆ ಬರೋದಕ್ಕೆ. ಎಲ್ಲ ಸುತ್ತಮುತ್ತ ಜಿಲ್ಲೆಯಿಂದೆಲ್ಲ ಬಂದ್ಬಿಟ್ರು. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದವರ ವೈಫಲ್ಯ ಇದು. ಅಂದರೆ RCB ಮತ್ತು RCBಗಿಂತ ಹೆಚ್ಚು DNA. ಬ್ಯಾರಿಕೇಡ್ ಮತ್ತು ಗೇಟ್ಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ರಂತೆ. ಅಂತಿಮ ಘಟ್ಟದಲ್ಲಿ ಉಚಿತ ಪ್ರವೇಶದ ಬಗ್ಗೆ ಘೋಷಣೆ ಮಾಡಿರೋದು ಇಷ್ಟೆಲ್ಲ ಎಡವಟ್ಟಕ್ಕೆ ಕಾರಣ ಆಯಿತು. ಸಮರ್ಪಕವಾದ ಪೊಲೀಸ್ ನಿರ್ವಹಣೆ ಇಲ್ಲದಿರುವುದು ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಅಂದರೆ ಅಲ್ಲಿಗೆ ಸರ್ಕಾರ IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತಲ್ಲ, ಅವರೇ ಕಾರಣ. ಸರಿಯಾದ ಪೊಲೀಸ್ ನಿರ್ವಹಣೆ ಇಲ್ಲದೇ ಇರೋದೇ ಕಾರಣ ಅಂತ ಇಲ್ಲಿ ತನಕ ಬಂದಿರತಕ್ಕಂಥ ಒಂದು ಸಣ್ಣ ತನಿಖೆಯ ರಿಪೋರ್ಟ್. ಅದು ಇನ್ನೂ ಡೀಟೇಲಾಗಿ ಅವರು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ಕೊಟ್ಟ ನಂತರ ಯಾರು ತಪ್ಪು ಯಾರು ಸರಿ ಅಂತೆಲ್ಲ ಗೊತ್ತಾಗುತ್ತೆ. ಲೆಟ್ಸ್ ವೆಯ್ಟ್, ಏನು ರಿಪೋರ್ಟ್ ಕೊಡ್ತಾರೆ ಅವರು ಅಂತಂದ್ಬಿಟ್ಟು. ಸೊ ಒಟ್ಟಾರೆ ಇವಾಗ ಪೊಲೀಸ್ ಠಾಣೆಯಲ್ಲಿ ಅನುಮತಿಗಿಂತ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಒಂದು ಕಾರಣ. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದವರ ವೈಫಲ್ಯ DNA ಅವ್ರದ್ದು. ಬ್ಯಾರಿಕೇಡ್ ಮತ್ತು ಗೇಟ್ಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡದಿರುವುದು. ಆಮೇಲೆ ಅಸಮರ್ಪಕವಾದ ಪೊಲೀಸ್ ನಿರ್ವಹಣೆ ಅಥವಾ ಸಮರ್ಪಕ ಪೊಲೀಸ್ ನಿರ್ವಹಣೆ ಇಲ್ಲದೇ ಇರೋದು. ಇದು ಗೊತ್ತಾಗಿದೆ. ಇದನ್ನು ರಿಪೋರ್ಟನ್ನು ಸರ್ಕಾರ ಕೊಟ್ಟ ಮೇಲೆ ಸರ್ಕಾರ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಗೋತಾರೆ. ಕ್ರಮ ತಗೋಬೇಕಾಗುತ್ತಲ್ಲ. ಮ್ಯಾಜಿಸ್ಟ್ರೇಟ್ಗೆ ತನಿಖೆಗೆ ಆ್ಯಕ್ಚುಲಿ 15 ದಿನ ಟೈಮ್ ಕೊಟ್ಟಿದ್ದರು. 2 ವಾರ ಮುಗಿದೋಯ್ತು. ಬಟ್ ಈಗ ಅವರು ತಡವಾಗಾದರೂ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಮುಂದಿನ ವಾರ ಗೌರ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ.